ರೈತರು ಬೆಳೆದಂಥ ಎಲ್ಲಾ ಬೆಳೆಗೂ ಕೂಡ ಬೆಂಬಲ ಸಿಗಬೇಕು ಅಂತ ಆಗ್ರಹ. ಹುಣಸೂರಿನ ಎಪಿಎಂಸಿ ಆವರಣದಲ್ಲಿ ನಡೆದಂತ ರೈತರ ಸಮಾವೇಶದಲ್ಲಿ ಕಾರ್ಯಕ್ರಮದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆ ರಾಜ್ಯಾಧ್ಯಕ್ಷರಾದಂಥ ಶರಣಪ್ಪ ದೊಡ್ಡಮನಿರವರು ಮಾತನಾಡಿ, ರಾಜ್ಯದಲ್ಲಿ ರೈತರಿಗೆ ಎಲ್ಲಾ ಬೆಳೆಗೂ ಕೂಡ ಬೆಂಬಲ ಬೆಲೆ ಸಿಗಬೇಕು, ಭತ್ತಕ್ಕೂ ಕೂಡ ನಿಗಮವನ್ನ ರಚನೆ ಮಾಡಬೇಕು, ಇನ್ನು ತಂಬಾಕಿಗೆ ಸೂಕ್ತ ಬೆಲೆ ನೀಡುವ ಮೂಲಕ ಕಾರ್ಡುದಾರರಿಗೆ ಲೈಸೆನ್ಸ್ ವಿತರಣೆ ಮಾಡಬೇಕು, ಅಲ್ಲದೆ ಅಕ್ರಮ ಸಕ್ರಮ ಸಮಿತಿ ರಚನೆ ಮಾಡಬೇಕು ಅಂತ ತಿಳಿಸಿದ್ರು. ಇಲ್ಲಿ ನಿಗಮ ಇದೆ, ಎಲ್ಲ ಕಡೆ ಒಂದೊಂದು ನಿಗಮ ಇದೆ. ಇವತ್ತು ತೊಗರಿ ನಿಗಮ ಇದೆ ಅಧ್ಯಕ್ಷರೇ, ವಿಶೇಷವಾಗಿ ರಾಜ್ಯದಲ್ಲಿ ತೊಗರಿ ನಿಗಮ ಇದೆ, ಕಾಫಿ ನಿಗಮ ಇದೆ, ಅಡಿಕೆ ನಿಗಮ ಇದೆ, ಹಲವು ನಿಗಮಗಳು ಇದಾವ. ಈ ಭಾಗದಲ್ಲಿ ಅತಿ ಹೆಚ್ಚು ಬೆಳತಕ್ಕಂಥದ್ದು ತಂಬಾಕ ಮತ್ತು ಭತ್ತ ನಿಗಮ ಮಾಡಬೇಕಂತೇಳಿ ಈಗಾಗಲೇ ಸರ್ಕಾರದ ಒತ್ತಡಕ್ಕೆ ಹಲವಾರು ಸಲ ಭತ್ತ ರಸ್ತೆಯಲ್ಲಿ ಸುರಿವಿ ಸರ್ಕಾರ ಗಮನ ಸೆಳೆದಿರ್ತಕ್ಕಂಥದ್ದು. ಆ ಒಂದು ನಿಟ್ಟಿನಲ್ಲಿ ಸರ್ಕಾರಕ್ಕೆ ಬಹುಮುಖ್ಯವಾಗಿರ್ತಕ್ಕಂಥ ಇಡೀ ರಾಜ್ಯದ ಜನರ ಊಟ ಮಾಡತಕ್ಕಂಥದ್ದು ಆ ಭತ್ತ ನಿಗಮ ಮಾಡಬೇಕಂತೇಳಿ ಕೂಡ ಒತ್ತಡವಿದೆ. ಅದೇ ರೀತಿಯಾಗಿ ನೊಂದಂತ ರೈತರಿಗೆ ವಿಶೇಷ ಒಂದು ಅನುದಾನವನ್ನು ಕೊಡ್ರಿ. ಈಗ ಸರ್ಕಾರ 5-6 ಯೋಜನೆಗಳನ್ನು ತೆಗೆದಿದೆ, ಆದ್ರೆ ಸರ್ಕಾರದಲ್ಲಿ ಇರ್ತಕ್ಕಂಥ ರೈತರಿಗೆ ಯಾವುದೇ ಯೋಜನೆಗಳು ಒಳ್ಳೆ ಪಡೆಯೋದಕ್ಕೆ ಸರ್ಕಾರ ಮುಂದಾಗ್ತಾ ಇದೆ. ಈಗ ಕೆಬಿಯಲ್ಲಿ SI VNIP ವರ್ಕ್ನಾಗ TC ಕಂಬ ತಂತಿಗಳನ್ನು ಕೊಡ್ತಾ ಇದ್ರು. ಅಂತ ಸಂದರ್ಭದಲ್ಲಿ ಕೂಡ ಇವತ್ತು ಕೈ ಬಿಡುವಂತ ಮತ್ತು ಸಚಿವರಾಗಿರ್ತಕ್ಕಂಥ ಜಾರ್ಜ್ ಅವರು, ಯಾಕಂದ್ರೆ ಈಗಾಗಲೇ ಸರ್ಕಾರಕ್ಕೆ ಒತ್ತಡವನ್ನು ಹಾಕಿದೀವಿ. ಇಡೀ ರಾಜ್ಯದಾದ್ಯಂತ ಹೋರಾಟ ಮಾಡೋದಕ್ಕೆ ಮೂಲವಾಗಿ ಸರ್ಕಾರಕ್ಕೆ ಒತ್ತಡವನ್ನು ಹಾಕಿದ್ವಿ. ರಾಜ್ಯದ ಮುಖ್ಯಮಂತ್ರಿಗಳು ಅದನ್ನ ಉಳಿಸ್ತೀವಿ ಬೆಳೆಸ್ತೀವಿ ಅಂತ ಹೇಳಿದ್ದಾರೆ.